ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಒಂದು ಯುಗಾದಿ ಹಬ್ಬಕ್ಕೆ ಎಕ್ಸ್ ಕಾರ್ಸ್ ಅಲ್ಲಿ ಏನ್ ಸ್ಪೆಷಲ್ ಇದೆ ಈ ಸಲ? ಸರ್. ಈ ಸತಿ ಎಕ್ಸ್ಕಾರ್ಸ್ ಅಲ್ಲಿ ಯುಗಾದಿ ಹಬ್ಬಕ್ಕೆ ಫುಲ್ ಮಾರುತಿ ಸುಜುಕಿನೇ ಕೊಡೋಣ ಸರ್. ಎಲ್ಲ ಬರೀ ಮಾರುತಿ ಸುಜುಕಿ ವೆಹಿಕಲ್ಸ್ ಕೊಡೋಣ. 80% ಎಲ್ಲ ಲೋನ್ ಆಗೋಂತ ಗಾಡಿನೇ ಕೊಡೋಣ ಸರ್. ಸರ್, ಏನ್ ಸರ್ ನಿಮ್ಮಲ್ಲಿ ಒಂದು ಟ್ರೆಂಡ್ ನ ಫಾಲೋ ಮಾಡ್ತಾ ಇದೀರಾ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ನೋಡಿದ್ರೆ ಎಲ್ಲ ಜರ್ಮನ್ ವೆಹಿಕಲ್ಸ್ ವೋಕ್ಸ್ ವ್ಯಾಗನ್ ಪೋಲೋನ ತಂದು ನಿಲ್ಸಿದ್ರಿ. ಹೌದು ಈ ಸರ್. ಸಲ ಮಾರುತಿ ಅವ್ರದ್ದು ಬರೀ ಶಿಫ್ಟ್, ರಿಡ್ಜ್ ಮತ್ತೆ ಬಲೇನೋ ಡಿಸೈರ್ ಕೂಡ ತಂದಿದ್ದೀರಾ. ಹೌದು ಏನ್ ಸರ್. ಸ್ಪೆಷಲ್ Last time ಸರ್? ನಿಮ್ ವಿಡಿಯೋದಲ್ಲಿ ಎಲ್ಲ ಜರ್ಮನ್ ಗಾಡಿ ಹೋಯ್ತು, ಅದಕ್ಕೆ ಮಾರುತಿ ಗಾಡಿ ಹೆಂಗ್ ಹೋಗುತ್ತೆ ನೋಡೋಣ ಅಂತ ಎಲ್ಲ ಮಾರುತಿ ಗಾಡಿ ತರ್ತಿದ್ವಿ ಸರ್. ಎಷ್ಟಿದೆ ಸರ್ ಮಾರುತಿ ವೆಹಿಕಲ್ಸ್? ಮಾರುತಿ ವೆಹಿಕಲ್ಸ್ ನಿಮ್ಗೆ 8 ರಿಂದ 9 ಗಾಡಿ ಮಾರುತಿ ವೆಹಿಕಲ್ ಸಿಗುತ್ತೆ ಸರ್. ಸೊ 8 to 9 ವೆಹಿಕಲ್ಸ್ ಮಾರುತಿ ಕಂಪ್ನಿ ವೆಹಿಕಲ್ಸ್ ಇರೋಂಥದ್ದು. ಮತ್ತೇನಕ್ ತಡ ಸರ್, ಬನ್ನಿ ಎಲ್ಲಾ ಡೀಟೇಲ್ಸ್ ಕಾರ್ಗಳ ಡೀಟೇಲ್ಸ್ ಎಲ್ಲ ಕೂಡ ತಿಳಿಸ್ಕೊಡೋಣ. ಓಕೆ ಸರ್. ಮೊದಲನೇ ಗಾಡಿ ಯಾಕೆ ತೋರಿಸ್ತಾ ಇದೀರಾ? ಮೊದಲನೇ ಗಾಡಿ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್, ಮೋಸ್ಟ್ ಡಿಮ್ಯಾಂಡಿಂಗ್ 2015 ಮಾಡಲು VXI ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಥರ್ಡ್ ಓನರ್ಶಿಪ್, 90,000 ಶೋರೂಮ್ ರೆಕಾರ್ಡ್ ಹೊಡಿರುತ್ತೆ ಸರ್. ಇದು ಫೈನಲ್ ಟು ಫೈನಲ್ ಒಂದು 3,95,000 ಕೊಟ್ಬಿಡೋಣ ಸರ್. 3,95,000. 3 ಲಕ್ಷ ಲೋನೇ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಹೌದು. 15 ಮಾಡಲ್, ಹೌದು. ಸಿಂಗಲ್ ಓನರ್, ಥರ್ಡ್ ಓನರ್ ಸರ್. ಥರ್ಡ್ ಓನರ್, ಶೋರೂಮ್ ಇಷ್ಟ ಅವೈಲಬಲ್ ಇದೆ. ಅವೈಲಬಲ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಅಲಾಯ್ ವೀಲ್ಸ್ ಇದೆ. ಒಂದ್ಸರಿ ಬೇಕಾದ್ರೆ ಇಂಟೀರಿಯರ್ ತೋರಿಸಿ ಸರ್. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ನಿಮ್ಗೆ ಸ್ಪೋರ್ಟಿವ್ ಮ್ಯಾಗ್ ಕೂಡ ಬರೋವಂಥದ್ದು. ಇನ್ನೂ ಸ್ಪೋರ್ಟಿವ್ ಹೆಚ್ಚಿಸಕ್ಕೆ ಒಳ್ಳೆ ಸ್ಪಾಯ್ಲರ್ ಕೂಡ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಬ್ಯಾಕ್ ಸೈಡ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಬನ್ನಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಈ ಗಾಡಿ ಟೈರ್ ನಿಮ್ಗೆ 50 to 60% ಬರೋವಂಥದ್ದು. ಹಾಗೆ ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡಬಹುದು. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಈ ಒಂದು ಶಿಫ್ಟ್ ಆಗಿರುತ್ತೆ. 2015 ಮಾಡಲ್, ಥರ್ಡ್ ಓನರ್ಶಿಪ್, 90,000 ಶೋರೂಮ್ ಹಿಸ್ಟ್ರಿ ಇದೆ. ಲೋ ಬಜೆಟ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಲ್ವಾ ಸರ್ ಇದು? ಹೌದು ಸರ್. ಸರ್ ಫೈನಲ್ ಆಗಿ ಎಷ್ಟಾಗ್ಬೋದು? ಸರ್ ಮುಂದೆ ಬಂದ್ರೆ ಇನ್ನ ಹೆಚ್ಚಿಗೆ ಮಾಡ್ಕೊಡೋಣ ಸರ್. ಖರ್ಚು ಲೋನು ಲೋನ್ 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ. ಹೌದು ಸರ್ ಶಿಫ್ಟ್ ಬೇಡ ಅನ್ನೋರ್ಗೆ ಇನ್ನೊಂದು ರಿಡ್ಜ್ ಆಪ್ಷನ್ ಇದೆ. ಡೀಸೆಲ್ ಗಾಡಿ ಬೇಕು ಅಂತ ಕೇಳೋಗೆ ರಿಡ್ಜ್ ಡೀಸೆಲ್ ಗಾಡಿ ಇದೆ ಸರ್. 2015 ಮಾಡಲು ಸೆಕೆಂಡ್ ಓನರ್ಶಿಪ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಇದು ಫೈನಲ್ ಟು ಫೈನಲ್ 4,10,000 ಕೊಟ್ಬಿಡೋಣ ಸರ್. 4,10,000ಕ್ಕೆ. ಮಾಡಲು ಸರ್ 15 ಮಾಡಲು ಸರ್. 2015 ಸೆಕೆಂಡ್ ಓನರ್ಶಿಪ್, VDI ಡೀಸೆಲ್ ವೇರಿಯಂಟ್. ಇದಕ್ಕೂ ಶೋರೂಮ್ ಹಿಸ್ಟ್ರಿ ಅವೈಲಬಲ್ ಇದೆಯಾ? ಅವೈಲಬಲ್ ಇದೆ ಸರ್ ಬೆಂಗಳೂರು ಅಂತ ಒಂದು ಸಿಟಿಲಿ ಎಷ್ಟು ಬರ್ಬೋದು ಈ ಗಾಡಿ ಮೈಲೇಜ್? ಸರ್. 20 ಕಣ್ಮುಚ್ಕೊಂಡು ಬರುತ್ತೆ ಸರ್ ಸಿಟಿಯಲ್ಲಿ. ಆರಾಮಾಗಿ ಬರುತ್ತೆ. ಬರುತ್ತೆ. ಸೊ ಬಾಡಿ ಲೈನ್ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಇಲ್ಲ. ಟೈಪ್ ಪ್ರೊಫೈಲ್ ನೋಡಿ, ನಿಮಗೆ 4 ಹೊಸ ಟೈರ್ ಇರುವಂತದ್ದು. ರಿಡ್ಜ್ VDI ವೇರಿಯಂಟ್ ಆಗಿರುತ್ತೆ. ಬ್ಯಾಂಗ್ಳೂರ್ ಸಿಟಿಲಿ ನಿಮಗೆ 20 to 25 ವರೆಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. 2015 ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್. ಲೆಫ್ಟ್ ಸೈಡ್ ಬಾಡಿ ಕೂಡ ಅಬ್ಸರ್ವ್ ಮಾಡಿ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ನಿಮ್ಗೆ ಈ ಗಾಡಿಲಿ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ಸಿರುವಂತದ್ದು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇನ್ನು ಸೇಫ್ಟಿ ಪರ್ಪಸ್ ನೋಡೋದಾದ್ರೆ 2 ಏರ್ ಬ್ಯಾಗ್ ಕೂಡ ಬರುವಂತದ್ದು. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ ಫೈನಲ್ ಟು ಫೈನಲ್ 4,10,000 ಕೊಡೋಣ ಸರ್. 4,10,000 ಲೋನ್ ಹೋಗೋರು 3 ರಿಂದ 3.5 ಲೋನೇ ಆಗುತ್ತೆ ಸರ್. ಜಸ್ಟ್ ಇನ್ನ 60-70,000 ಡೌನ್ ಪೇಮೆಂಟ್. ಅಂದ್ರೆ ಲೋನ್ ಮಾಡ್ಕೊಡೋಣ ಸರ್. ಸಿಬಿಲ್ ಚೆನ್ನಾಗಿ ಎದುರುಗಡೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಸರ್. ಬರ್ಲಿ ಕಸ್ಟಮರ್. ರಿಡ್ಸ್ ಬೇಡ ಅನ್ನೋರ್ಗೆ ಬೇರೆ ಯಾವ ವೆಹಿಕಲ್ ಇದೆ? ಅನ್ನೋರ್ಗೆ ಬಲೇನೋ ಬೇಕಾದವ್ರಿಗೆ ಬಲೇನೋ ಇದೆ. ಸ್ವಿಫ್ಟ್ ಡಿಸೈರ್ ಬೇಕಂದವ್ರು ಸ್ವಿಫ್ಟ್ ಡಿಸೈರ್ ಇದೆ. 2016 ಮಾಡಲು ಸೆಕೆಂಡ್ ಓನರ್ ಆಲ್ಫಾ ವೇರಿಯಂಟ್ ಆಗಿರುತ್ತೆ ಸರ್. ಬಟನ್ ಸ್ಟಾರ್ಟ್ ಗಾಡಿ ಇದು. ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಇದು ಬಂದು ನಿಮ್ಗೆ 4,85,000 ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನಿಮ್ಗೆ 50,000 ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ. ಯಾವ ಮಾಡಲು ಸರ್ ಇದು? 2016 ಮಾಡಲು ಆಲ್ಫಾ ಸರ್. ಬಟನ್ ಸ್ಟಾರ್ಟ್ ವೆಹಿಕಲ್. 4,80,000. ಹೌದು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಕ್ಲೀನ್ ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ಬೋದು. ಲಿಮಿಟೆಡ್ ಎಡಿಷನ್ಸ್ ಕಲರ್ ಇದು. ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತದ್ದು. ಆಲ್ಫಾ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ ಬರುತ್ತೆ. ಹಾಗೆ ವಿತ್ ನ್ಯೂ ಟೈರ್ ಬರುವಂತದ್ದು. ಅಪೋಲೋ ಟೈರ್ ಲೈಫ್ ನೋಡ್ತಾ ಇರ್ಬೋದು. 80 to 90% ಟೈರ್ ಇರುವಂತದ್ದು. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ನಿಮ್ಗೆ ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಈ ಗಾಡಿ ಮೇಲೆ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಅಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತದ್ದು. ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, 2972 ಇರುತ್ತೆ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಇರುವಂತದ್ದು. ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡಿ, ನಿಮಗೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್. ಆಫ್ಟರ್ ದ ಮಾರ್ಕೆಟ್ ನಿಮ್ಗೆ ಒಳ್ಳೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಗಾಡಿಗೆ ಬಂದ್ಬಿಟ್ಟು 4,80,000 ಕೋಟಿಂಗ್ ಇದೆ. ಲೋನ್ ಎಷ್ಟಾಗ್ಬೋದು ಸರ್? ಸರ್ 4 ರಿಂದ 4.5 ಫುಲ್ ಲೋನ್ ಟ್ರೈ ಮಾಡೋಣ ಸರ್. ಸಿಬಿಲ್ ಚೆನ್ನಾಗಿ. 4.5 ಲಕ್ಷವರೆಗೂ ಲೋನ್ ಆಗುತ್ತೆ. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಮುಂದೆ ಬರ್ಲಿ ಕಸ್ಟಮರ್. ಇದು ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ಸ್. ಸರ್ ಬಲೇನೋ ಬೇಡ ಅನ್ನೋರ್ಗೆ ಡಿಕ್ಕಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಕೇಳಿರೋರಿಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ತಂದಿದೀವಿ ಸರ್. 2015 ಮಾಡಲು ಸೆಕೆಂಡ್ ಓನರ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. VXI ಬ್ರ್ಯಾಂಡ್ ನ್ಯೂ ಕ್ಲಾಸ್ ಕಂಡೀಷನ್ ಇದೆ. ಇದು ಅಷ್ಟೇ ಸರ್. ನಿಮ್ಗೆ ಪ್ರೈಸಿಂಗ್ ಅಂತ ಬರೀ 4,60,000 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡೋಣ ಸರ್. 4,65,000 ಸರ್. ಹೌದು. ಯಾವ ಮಾಡಲ್ ಸರ್ ಇದು? 2015 ಮಾಡಲು ಸೆಕೆಂಡ್ ಓನರ್ VXI ವೇರಿಯಂಟ್ ಸರ್. 2015 ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್? ಸರ್ 85,000 ಹೊಡಿದೆ ಸರ್. 85,000 ರನ್ನಿಂಗ್ ಆಗಿರುವಂತ ಗಾಡಿ. ಹೌದು. ಬಾಡಿ ಲೈನ್ ನೋಡಿದ್ರಲ್ಲ, ನಿಮ್ಗೆ ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಏನೂ ಇಲ್ಲ ಈ ಗಾಡಿ ಮೇಲೆ. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ಲೋ ಬಜೆಟ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ
ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಏನಾದ್ರು ನೋಡ್ತಾರೆ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಟೈರ್ ನಿಮ್ಗೆ 80 to 90% ಇರೋವಂಥದ್ದು. ಸರ್ ಹೆಚ್ಚು ಕಮ್ಮಿ ಅಂದ್ರೆ ಫೈನಲ್ ರೇಟ್ ಎಷ್ಟಾಗ್ಬೋದು ನಮ್ಮ ಯುಗಾದಿ ಹಬ್ಬಕ್ಕೆ? Final ಒಂದು 440 ಕೊಡೋಣ ಅದು. 4,40,000ಕ್ಕೆ Final ಕೊಡು. ಲೋನ್ಗೆ ಅಂದ್ರೆ ಲೋನ್ 4 ಲಕ್ಷವರೆಗೂ ಲೋನ್ ಟ್ರೈ ಮಾಡೋಣ. 4 ಲಕ್ಷವರೆಗೂ ಲೋನು. ಸರ್ ಇದುವರೆಗೂ 4 ಗಾಡಿ ನೋಡಾಯ್ತು ನಮ್ಮ ಮಾರುತಿ ಅವ್ರದ್ದು. ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದ್ದೀರಾ? Next ನಿಮ್ಗೆ ಮೈಲೇಜ್ ವೈಸ್ ಮತ್ತೆ ಲುಕ್ ವೈಸ್ ಮತ್ತೆ ಕಾಂಪ್ಯಾಕ್ಟ್ ವೈಸ್ SUV ತಂದಿದೀವಿ ಸರ್. ವಿಟಾರಾ ಬ್ರೆಜಾ ಸರ್ ಇದು. ಓಕೆ 2018 ಮಾಡಲ್ ಸಿಂಗಲ್ ಓನರ್ಶಿಪ್ ಸರ್. ವಿಡಿ ಆಪ್ಷನಲ್ ಗಾಡಿ 95,000 ಡ್ರಿವನ್ ಆಗಿದೆ. ಫ್ಯಾನ್ಸಿ ಮ್ಯಾಗ್ವಿಲ್ಸ್ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರ್. ಓಕೆ ಇದು ಬಂದು 7 ಲಕ್ಷ ಹೇಳ್ತಾ ಇದೀವಿ ಸರ್. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಸರ್. 6 ಲಕ್ಷವರೆಗೂ ಲೋನ್ ಮಾಡ್ಕೊಡೋಣ. 2018 ಇದು 18 ಮಾಡಲ್ Single ಸಿಂಗಲ್ owner? ಓನರ್ ಆಪ್ಷನಲ್ ಗಾಡಿ. ಆಪ್ಷನಲ್ ಹೌದು 90,000 ಓಡಿರೋ ಅಂತದ್ದು. ಹೌದು. ಸೊ ಬಾಡಿ ಲೈನ್ ನೋಡಿ ನಿಮಗೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು ಬಾಡಿ ಲೈನ್ ಸಿಗುತ್ತೆ. ಹಾಗೆ ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ಮ್ಯಾಗ್ವಿಲ್ ನ ಇನ್ಸ್ಟಾಲ್ ಮಾಡಿಸಿರುವಂತದ್ದು ಕಸ್ಟಮರ್. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ. ಬನ್ನಿ ಲೆಫ್ಟ್ ಸೈಡ್ ಕೂಡ ತೋರಿಸ್ತೀನಿ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಹಾಗೆ ನೋಡಿ ಯಾರಾದ್ರೂ ಒಂದು ಇಂಡಿಯನ್ ರೋಡ್ಸ್ ಗೆ ಒಂದು SUV ಕಾಂಪ್ಯಾಕ್ಟ್ ಏನಾದ್ರು ವೆಹಿಕಲ್ ನೋಡ್ತಾರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸ್ತೀನಿ ನೋಡಿ. ಒಂದ್ ಒಳ್ಳೆ ಕಸ್ಟಮೈಸ್ ಮಾಡಿಸಿ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ಹಾಗೆ ಆಡಿಯೋ ಶೇರಿಂಗ್ ಕೂಡ ಬರುವಂತದ್ದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. 2018 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ಶಿಪ್ 90,000 ಮಾತ್ರ ಡ್ರಿವನ್ ಆಗಿರುವಂತದ್ದು. VDI ವೇರಿಯಂಟ್ ಏನ್ ಕೋಟ್ ಮಾಡ್ತಾ ಇದೀರಾ? ಸರ್ 7 ಲಕ್ಷ ಸರ್. ಸ್ವಲ್ಪ ನೆಗೋಷಿಯಬಲ್ ಆನ್ ಟೇಬಲ್ ಮಾಡೋಣ ಸರ್ ಬಂದ್ರೆ ಕಸ್ಟಮರ್. 7 ಲಕ್ಷ ಕೋಟಿಂಗ್ ಇದೆ. 6 ಲಕ್ಷವರೆಗೂ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಇದ್ರೆ ವಿಟಾರಾ ಬ್ರಿಜಾ ಅವ್ರಿಗೆ ಎತ್ಕೊಂಡು ಹೋಗ್ಬೋದು. 20 to 22 ಮೈಲೇಜ್ 100% ಬರುತ್ತೆ ಸರ್ ವಿತ್ ಗ್ಯಾರಂಟಿ. ಓಕೆ ಸರ್ ನಮ್ಗೆ ಬ್ರಿಜಾ ಬೇಡ ಅನ್ನೋರ್ಗೆ ಬೇರೆ ಆಪ್ಷನ್ ಯಾವ್ದಿದೆ? ಬ್ರಿಜಾ ಬೇಡ ಚಿಕ್ಕ ಗಾಡಿ ಸಾಕು ಅನ್ನೋರಿಗೆ ನಮ್ಮ ಹತ್ರ ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ ಇದೆ ಸರ್. 2020 ಮಾಡಲ್ ಅದು. ಸಿಂಗಲ್ ಓನರ್ಶಿಪ್ ಬರೀ 40,000 ಹೊಡಿರೋಂತ ಗಾಡಿ. ಓಕೆ ಬ್ರಾಂಡ್ ನ್ಯೂ ಟೈರ್ಸ್ ಇರುವಂತದ್ದು. ಶೋರೂಮ್ ರೆಕಾರ್ಡ್ ಇರುವಂತ ಗಾಡಿ. ಬರೀ 3,50,000 ಕೊಟ್ಬಿಡೋಣ ಸರ್. 3.5 ಲಕ್ಷ ಫುಲ್ ಲೋನ್ ಮಾಡ್ಕೊಡೋಣ ಸರ್. ಇದಕ್ಕೆ ಜೀರೋ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಗಾಡಿ ಕೊಡೋಣ ಸರ್. ಆರಾಮಾಗಿ ಆಟೋದಲ್ಲಿ ಬಂದು ಮೈಲೇಜ್ ಬರುತ್ತೆ ಸರ್. Okay. ಆಟೋದಲ್ಲಿ ಬಂದು ಡಾಕ್ಯುಮೆಂಟ್ ತಗೊಂಬನ್ನಿ. ಸಿಬಿಲ್ ಚೆನ್ನಾಗಿದ್ರೆ ಗಾಡಿ ಎತ್ಕೊಂಡು ಹೋಗಿ sir. ಗಾಡಿ ಎತ್ಕೊಂಡು ಹೋಗ್ಬೋದು. ಹೌದು ಸರ್. ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ ಎದುರುಗಡೆ ಬಂದ್ರೆ. ಸರ್ ಕರ್ಸಿ ಸರ್ ಏನೋ ಒಂದ್ ಮಾಡೋಣ ಆಯ್ತು. ಓಕೆ ಸರ್ ನೆಕ್ಸ್ಟ್ ಇನ್ಯಾವ ವೆಹಿಕಲ್ ತೋರಿಸ್ತಾ ಇದ್ದೀರಾ ಇವತ್ತು? ನೆಕ್ಸ್ಟ್ ನಿಮ್ಗೆ ಪೋಲೋ ಸರ್. ಓಕೆ Volkswagen Polo 2012 ಮಾಡಲ್ ಇದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಥರ್ಡ್ ಓನರ್ಶಿಪ್ ಆಗಿರುತ್ತೆ ಸರ್ ಇದು. ಹ್ಮ್. ಇದು ಬಂದು 2,80,000 ಸರ್. 2,80,000. ಮಾರ್ಕೆಟ್ ಸ್ಕಟ್ಸ್ ಇದೆ, ಸ್ಪಾಯ್ಲರ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ. 2,80,000 ಕೊಟ್ಬಿಡೋಣ ಸರ್. 2,80,000ಗೆ ಪೋಲೋ ಬರ್ತಾರೆ. ಹೌದು. ಡೀಸೆಲ್ ವೇರಿಯಂಟ್ ಹೌದು. ಆಗಿರುತ್ತೆ. 20 to 22 ಮೈಲೇಜ್ ಬರುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ಸರ್ 7 ಸೀಟರ್ ವೆಹಿಕಲ್ ನೋಡ್ತೀವಿ ಅವ್ರಿಗೆ ಮಹೀಂದ್ರ XUV 500 ತಂದಿದೀವಿ ಸರ್. 2015 ಮಾಡಲ್ ಸೆಕೆಂಡ್ ಓನರ್ W6 ವೇರಿಯಂಟ್ ಆಗಿರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಎಲ್ಲ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇರುತ್ತೆ ಸರ್. ಇದು ನಿಮ್ಗೆ 6,50,000 ಸರ್. ಸ್ವಲ್ಪ ನೆಗೋಷಿಯಬಲ್ ಆನ್ ಟೇಬಲ್ ಮಾಡೋಣ ಸರ್. 6 ಲಕ್ಷವರೆಗೂ ಲೋನ್ ಟ್ರೈ ಮಾಡೋಣ. W7 ಸರ್? W6 ಸರ್. 6 ಏರ್ ಬ್ಯಾಗ್ಸ್ ಬರುವಂತದ್ದು. ಹೌದು. 6 ಲಕ್ಷ 50,000 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. ನೆಗೋಷಿಯಬಲ್ ಆಗುತ್ತೆ. ಆಗುತ್ತೆ. ಸರ್ ಮಹೀಂದ್ರ XUV ಬೇಡ ಅನ್ನೋರ್ಗೆ ಇನ್ನೊಂದು ಆಪ್ಷನ್ ಇದೆ. ಲೋ ಬಜೆಟ್ ಅಲ್ಲಿ 7 ಸೀಟರ್ ಕೆಲವರಿಗೆ ಮಹೀಂದ್ರ ಕ್ವಾಂಟಾ ಇದೆ ಸರ್. 2012 ಮಾಡಲ್ ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ ಸರ್. ಇದು ಬಂದು ನಿಮ್ಗೆ 7,60,000 ಕೊಡ್ಬಿಡು. 7,60,000 ಫೈನಲ್ ಆಗುತ್ತೆ ಈ ಗಾಡಿ. ಹೌದು. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದ್ದೀರಾ? ಇಲ್ಲೊಂದು ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇರುವಂತದ್ದು ಒಂದು ಸ್ಕೋಡಾ ಇದೆ ರ್ಯಾಪಿಡ್. ಹೌದು ಸರ್. ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಥರ್ಡ್ ಓನರ್ಶಿಪ್ ಆಗಿದೆ ಸರ್. ಇದು ಎಲಿಗೆನ್ಸ್ ಪ್ಲಸ್ ಬರುತ್ತೆ. ಇದು ನಿಮ್ಗೆ ಆಫರ್ ಪ್ರೈಸ್ ಸರ್ 2,50,000 ಗಾಡಿ ಕೊಡೋಣ ಸರ್. ಮಾಡ್ಲು ಸರ್? 2012 ಮಾಡಲು ಥರ್ಡ್ ಓನರ್ ಎಲಿಗೆನ್ಸ್ ವೇರಿಯಂಟ್ ಇದು. ಹೌದು. 2,50,000 ಕೊಟ್ಟು 50,000. ಹೌದು. ಮೈಲೇಜ್ ಎಲ್ಲ ಒಳ್ಳೆ ಬರುತ್ತಲ್ಲ ಸರ್ ಗಾಡಿಗಳು? 100% ಮೈಲೇಜ್ ಬರುತ್ತೆ ಸರ್ ಇದೆಲ್ಲ. ಓಕೆ ಸರ್ ಸ್ಕೋಡಾದಲ್ಲಿ ಬೇಡ ಅನ್ನೋರ್ಗೆ ಇನ್ನೊಂದು ಸಿಟಿ ಇರುವಂತದ್ದು. ಹೋಂಡಾದಲ್ಲಿ ನೋಡೋರಿಗೆ ಹೋಂಡಾ ಸಿಟಿ 2006 ಮಾಡಲು ಸರ್. ಬರೀ ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,40,000 ಹೋಂಡಾ ಸಿಟಿ ಕೊಡ್ತೀನಿ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಅಂಡ್ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಫುಲ್ ಸರ್ವಿಸ್ ಆಗಿ ನಿಂತಿರೋ ಗಾಡಿ ಸರ್. 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಜಸ್ಟ್ ಬೈ ಅಂಡ್ ಡ್ರೈವ್ ಗಾಡಿ. 1,40,000. 40,000 ಕೊಟ್ಬಿಡೋಣ ಸರ್. ಓಕೆ ಸರ್ ಇವಾಗ ಲೋ ಬಜೆಟ್ ಗಾಡಿಗಳಿದೆ ನಮ್ಮಲ್ಲಿ. ರೇಟ್ ಕೇಳಿದ್ರೆ ಶಾಕ್ ಆಗೋಗ್ತೀರಾ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಲೋ ಬಜೆಟ್ ವೆಹಿಕಲ್ ಬನ್ನಿ sir, ತೋರ್ಸಿ. ಕೊಟ್ಟಿರಬಾರ್ದು ಸರ್. ಹಾ. ಚೆವಲೆಟ್ ಸ್ಪಾರ್ಕೋ Okay. 2008 ಮಾಡಲು ಸರ್. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಹಾ. ನಿಮ್ಗೆಲ್ಲ ಮಾರ್ಕೆಟ್ ಅಲ್ಲಿ 1 ಲಕ್ಷ ಕಮ್ಮಿ ಎಲ್ಲೂ ಗಾಡಿ ಇಲ್ಲ ಸರ್. ಹಾ. ಬರೀ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 75,000 ಗಾಡಿ ಕೊಡ್ತೀನಿ ಸರ್. FC ಇನ್ಶೂರೆನ್ಸ್, ಎಮಿಷನ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಜಸ್ಟ್ 75,000. ಪವರ್ ವಿಂಡೋಸ್ ಇರೋ ಟಾಪ್ ಎಂಡ್ ಗಾಡಿ ಸರ್. ಚೆವಲೆಟ್ ಇದು ಬೀಟ್ ಇದು ಸ್ಪಾರ್ಕ್ Spark. ಅಲ್ಲಿ LT. ಬ್ಯಾಕ್ ವೈಪರ್ ಕೂಡ ಬರುತ್ತೆ ಇದರಲ್ಲಿ. ಓಕೆ ಸರ್ 75,000 ಫೈನಲ್ ಆಗುತ್ತೆ. Final to final. ಬೇರೆ ಯಾವ ವೆಹಿಕಲ್ ಇದೆ ಲೋ ಬಜೆಟ್ ಅಲ್ಲಿ ಮಾತ್ರ? ಬೇರೆ 800 ಇದೆ, ಜೆನ್ ಇದೆ, ಸ್ಯಾಂಟ್ರೋ ಇದೆ. ಹುಂಡೈ ಸ್ಯಾಂಟ್ರೋ ಸರ್ 2004 ಮಾಡಲು ಥರ್ಡ್ ಓನರ್ಶಿಪ್ 5 ಮ್ಯಾಗ್ವಿಲ್ ಇರುವಂತ ಗಾಡಿ. ಓಕೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಫೈನಲ್ ಟು ಫೈನಲ್ 1 ಲಕ್ಷ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಹೌದು. FC 5 ಮ್ಯಾಗ್ವಿಲ್ ಐತೆ ಸರ್. 70,000 ಕೊಡೋಣ ಸರ್. 5 ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ಹೊಸ ಟೈರ್ ಇದೆ. ಟೈರ್ ಇದೆ. 1,10,000. ಫ್ರೆಶ್ ಇನ್ಶೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ಮಾಡಿಸಿ 1,10,000 ಕೊಡ್ತೀರಾ? ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ ನೋ ಬಾರ್ಗೇನ್. 1 ಲಕ್ಷಕ್ಕೆ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂತ ಗಾಡಿ. ಸರ್ ಆಯ್ತು.
ಓಕೆ, ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತೀರಾ ಸರ್ ಸರ್? ನೆಕ್ಸ್ಟ್ ಡಿಮಾಂಡ್ ಅಲ್ಲಿ ಇರೋ 800 ಡಿಮಾಂಡ್ ಅಲ್ಲಿ ಇರೋ ಝೆನ್ ಓಕೆ, ಮಾರುತಿ 800 2007 ಮಾಡಲು ಡಾಕ್ಟರ್ ಲಾಯರ್ ಡ್ರಿವನ್ ವೆಹಿಕಲ್ ಸರ್. 4th ಓನರ್ಶಿಪ್ ಆಗಿರುತ್ತೆ. FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್, ಸೆಂಟ್ರಲ್ ಲಾಕ್ ಸಿಸ್ಟಮ್, ಲೆದರ್ ಅಪಲ್ಸರ್ ಎಲ್ಲ ಬರುತ್ತೆ. ಫೈನಲ್ ಟು ಫೈನಲ್ ಸರ್, ಚಾಲೆಂಜಿಂಗ್ ಪ್ರೈಸ್ 7 ಮಾಡಲು ಯಾರು ಕೊಟ್ಟಿರ್ಬೋದು 85,000 ಫೈನಲ್ ಕೊಡೋಣ. 85,000 ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ 7 ವೆಹಿಕಲ್, model. ಗುಡ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್, ಮಾಡಲು MPF ವೆಹಿಕಲ್ MP5 AC ಬರುತ್ತೆ. ಬರುತ್ತೆ. 75 ಫೈನಲ್, 85 ಫೈನಲ್. ಹೌದು ಸರ್ 800 ಬೇಡ ಅವ್ರಿಗೆ ಇನ್ನೊಂದು ಜೆನ್ ಇರುವಂತದ್ದು. ಹುಡುಗರಿಗೆ ಮ್ಯಾಗ್ವಿಲ್ ಹೊಸ ಟೈರ್ ಇರುವಂತದ್ದು ಸರ್. 2002 ಮಾಡಲು FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಫೈನಲ್ ಟು ಫೈನಲ್ 80,000 ಕೊಡೋಣ ಸರ್. 80,000ಕ್ಕೆ ಹೌದು ಜೆನ್ ಹೌದು ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ರನ್ನಿಂಗ್ ಆಲ್ ಲ್ಯಾಪ್ಸ್ ಇದೆ. FC ಇನ್ಶೂರೆನ್ಸ್, ಹೊಸ ಮ್ಯಾಗ್ವಿಲ್, ಹೊಸ ಟೈರ್, ಫುಲ್ ಬಾಡಿ ಪೇಂಟ್ ಆಗಿದೆ ಸರ್. ಮಾಡಿಫೈಡ್ ವೆಹಿಕಲ್. ಓಕೆ, ಮಾಡಿಸಿ ಕೊಡ್ತೀರಾ ಡಾಕ್ಯುಮೆಂಟ್? ಎಕ್ಸ್ಟ್ರಾ ಕೊಟ್ರೆ ಮಾಡ್ಕೊಡ್ತೀವಿ ಸರ್. ಅದೊಂದು 15-20,000 ಖರ್ಚು ಬರ್ಬೋದು. ಓಕೆ ಸರ್. ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಇದೆ. ವ್ಯಾಗನರ್ ನೋಡ್ತೀವಿ 2007 ಮಾಡಲು 4th ಓನರ್ಶಿಪ್, FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ಗಾಡಿ, 4 ಬ್ರಾಂಡ್ ನ್ಯೂ ಟೈರ್ಸ್ ಇರುವಂತ ಗಾಡಿ ಸರ್. AC ಪವರ್ ಸ್ಟೀರಿಂಗ್ ಬರುವಂತ ಗಾಡಿ. 1,40,000 ಕೊಟ್ಬಿಡೋಣ ಸರ್. 1,40,000ಕ್ಕೆ ಹೌದು. ವ್ಯಾಗನರ್ ಮಾಡಲು 2007 ಮಾಡಲು ಸರ್. ಎಲ್ಲ ರನ್ನಿಂಗ್ ಇರೋ ಗಾಡಿ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬೇಕಾದ್ರೆ ಇಂಟೀರಿಯರ್ ನೋಡ್ಬೋದು ನೀವು. ಬನ್ನಿ, ಇಂಟೀರಿಯರ್ ಕೂಡ ತೋರಿಸ್ತೀನಿ. ಹೊಸ ಟೈರ್ ಇರುವಂತದ್ದು 4 ಕೂಡ ಟೈರ್ ಪ್ರೊಫೈಲ್ ಅಬ್ಸರ್ವ್ ಮಾಡಿ. 100% ಟೈರ್ ಅಪೋಲೋ ಟೈರ್ ಬರುತ್ತೆ 4ನು. ಇಂಟೀರಿಯರ್ ನೋಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು ಇಂಟೀರಿಯರ್ ಈ ಗಾಡಿಯಲ್ಲಿ ನಿಮಗೆ ಸಿಗುವಂತದ್ದು. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಒಂದು ಹೈಲಿ ಎಕ್ಸ್ಪೆಕ್ಟೆಡ್ ಮೈಲೇಜ್ ವೆಹಿಕಲ್ ಏನಾದ್ರು ನೋಡ್ತಾ ಇದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 1,40,000ಗೆ ಆಲ್ ಡಾಕ್ಯುಮೆಂಟ್ಸ್ ಇರುವಂತ ವೆಹಿಕಲ್ ವ್ಯಾಗನರ್ ಸಿಗ್ತಾ ಇರೋದು. ಆಫ್ಟರ್ ದ ಮಾರ್ಕೆಟ್ ನೋಡ್ತಾ ಇರ್ಬೋದು, ನಿಮ್ಗೆ ಫಾಗ್ ಲ್ಯಾಂಪ್ ಕೂಡ ಹಾಕ್ಸಿದ್ದಾರೆ ಸರ್. ಇನ್ನೊಂದು ವೆಹಿಕಲ್ ಇದೆ ಲೋ ಬಜೆಟ್ ಅಲ್ಲಿ, ಹೋಂಡಾ ಬ್ರಿಯೋ. ಪೆಟ್ರೋಲ್ ವಿತ್ LPG ವೆಹಿಕಲ್ ಸರ್. ಮೈಲೇಜ್ ನೋಡ್ತಿದ್ರು ವಿತ್ LPG ಇದೆ ಸರ್. ಇದು ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಮತ್ತೆ ಇದು ಟಾಪ್ ಅಂಡ್ ವರ್ಷನ್ ಆಗಿರುತ್ತೆ. 2012 ಮಾಡಲು 4th ಓನರ್ಶಿಪ್ ಸರ್. ಫೈನಲ್ ಟು ಫೈನಲ್ 1,95,000 ಕೊಡೋಣ ಸರ್. ಯಾರು ಕೊಡಬಾರ್ದು. 1,90,000 ರೂಪಾಯಿಗೆ ಹೌದು. ಲೋನ್ ಆಗುತ್ತಾ ಇದು? ಲೋನ್ ಆಗಲ್ಲ. ಫುಲ್ ಕ್ಯಾಶ್. ಓಕೆ ಸರ್.